ಒಟ್ನಲ್ಲಿ ಸುಬ್ಬಾರೆಡ್ಡಿ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇಡಿ ಬೇಟೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಇಡಿ ಅಧಿಕಾರಿಗಳಿಂದ ಆಗಿರುವಂತಹ ದಾಳಿ. ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಮನೆ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ವಿದೇಶದಲ್ಲಿ ಹಣ ಹೂಡಿಕೆ ಮತ್ತು ವ್ಯವಹಾರದ ಆರೋಪ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಸುಬ್ಬಾರೆಡ್ಡಿ ಮತ್ತು ಸಂಬಂಧಿಕರ ಮನೆ ಮೇಲೆ ಏಕಕಾಲಕ್ಕೆ ದಾಳಿಯನ್ನು ನಡೆಸಲಾಗಿದೆ. ದೆಹಲಿ ಮತ್ತು ಮುಂಬೈನಲ್ಲೂ ಕೂಡ ಇದೇ ಇಶ್ಯೂಗೆ ರಿಲೇಟೆಡ್ ಆಗಿ ದಾಳಿ ಆಗಿದೆ ಅನ್ನೋದ್ರ ಮಾಹಿತಿ ಕೂಡ ಸಿಗ್ತಾ ಇದೆ. ಸಾಮಾನ್ಯವಾಗಿ ಇಡಿ ಅಧಿಕಾರಿಗಳು ಬೇಟೆಗೆ ಇಳಿಯೋದೆ ಬೆಳ್ಳಂಬೆಳಗ್ಗೆ. ಅವರೇನು ಟೈಮ್ ಕೊಡಲ್ಲ ನಿಮಗೆ, ಮಧ್ಯಾಹ್ನ ಸಂಜೆ ಅಂತ ಟೈಮ್ ಕೊಟ್ಬಿಟ್ಟು ಬರಲ್ಲ, ಯಾಕಂದರೆ ಮಾಹಿತಿ ಸೋರಿಕೆ ಆಗುತ್ತೆ ಅಂತ. ಸೊ ಇನ್ನೊಂದು ಕಡೆಗೆ ಇಡಿ ಯಾವಾಗ ಎಂಟ್ರಿ ಆಗುತ್ತೆ ಅಂದರೆ PMLA ಆ್ಯಕ್ಟ್ ಪ್ರಕಾರ ಯಾರಾದರೂ ಅವ್ಯವಹಾರಗಳನ್ನು ಮಾಡಿದಾಗ, ಮನಿ ಲಾಂಡ್ರಿಂಗ್ ಮಾಡಿದಾಗ ಅಥವಾ ಬ್ಲ್ಯಾಕ್ ಮನಿಯನ್ನು ತಂದು ಬೇರೆ ರೂಪದಲ್ಲಿ ಇಲ್ಲಿ ಸಾಗಿಸೋದಕ್ಕೆ ಪ್ರಯತ್ನ ಪಟ್ಟಾಗ, ಬ್ಲ್ಯಾಕ್ ಮನಿಯನ್ನು ವಿದೇಶದಲ್ಲಿ ಹೂಡಿಕೆ ಮಾಡಿ ವೈಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಇಡಿ ಎಂಟ್ರಿ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಎಷ್ಟೊತ್ತಿಗೆ ರೇಡ್ ಸ್ಟಾರ್ಟ್ ಆಗಿರೋದು, ಏನೇನು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ, ಆಮೇಲೆ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ರೇಡು? ಮಮತಾ, ಇದು ಫೆಮಾ ಪ್ರಕರಣದಲ್ಲಿ ಈಗ ಇಡಿ ದಾಳಿಯನ್ನ ನಡೆಸಿರುವಂತದ್ದು. ಅಂದ್ರೆ ದೇಶಾದ್ಯಂತ 37 ಪ್ರದೇಶಗಳಲ್ಲಿ ಇಡಿ ದಾಳಿಯನ್ನ ನಡೆಸ್ತಾ ಇದೆ. ದಾಳಿಯನ್ನ ನಡೆಸುವಂತದ್ರಲ್ಲಿ ಬೆಂಗಳೂರಿನ 5 ಪ್ರದೇಶಗಳಲ್ಲಿ ಈಗ ಇಡಿ ದಾಳಿಯನ್ನ ನಡೆಸ್ತಾ ಇದೆ. ಅದರಲ್ಲಿ ಕಾಂಗ್ರೆಸ್ನ MLA ಸುಬ್ಬಾರೆಡ್ಡಿ ಏನಿದ್ದಾರೆ, SN ಸುಬ್ಬಾರೆಡ್ಡಿ, ಅವರ ಮನೆಯ ಮೇಲೆ ಮತ್ತು ಅವರ ಕುಟುಂಬಸ್ಥರ ಬೇರೆ ಬೇರೆ ಅವರ ಮನೆಗಳ ಮೇಲೆ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ದಾಳಿಯನ್ನ ನಡೆಸಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗಿನ ಮಾಹಿತಿಗಳ ಪ್ರಕಾರ ಮಲೇಷಿಯಾ ಮತ್ತು ಹಾಂಗ್ಕಾಂಗ್ ಮತ್ತು ಜರ್ಮನಿಯಲ್ಲಿ ಇರುವ ಆರ್ಥಿಕ ವ್ಯವಹಾರಗಳನ್ನ ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಆ ಮಾಹಿತಿಗಳನ್ನ ಆಧರಿಸಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಡಿ ಅಧಿಕಾರಿಗಳ ಪ್ರಮುಖ ಅಂಶ ಏನಂದ್ರೆ, ಫೆಮಾದಲ್ಲಿ ಇವರು ಜರ್ಮನಿಯಲ್ಲಿ ಮತ್ತು ಮಲೇಷಿಯಾದಲ್ಲಿ ಮನೆಗಳನ್ನ ಕುಟುಂಬಸ್ಥರ ಹೆಸರಲ್ಲಿ ಖರೀದಿನ ಮಾಡಿದ್ದಾರೆ ಮತ್ತು ಐಷಾರಾಮಿ ಕಾರ್ಗಳನ್ನ ಖರೀದಿ ಮಾಡಿದ್ದಾರೆ ಮತ್ತು ಅಲ್ಲಿ ಬ್ಯಾಂಕ್ ಅಕೌಂಟ್ಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆಗಳು ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅಂದ್ರೆ ಭಾರತದಿಂದ ಹಣವನ್ನ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಆರ್ಥಿಕ ವ್ಯವಹಾರಗಳನ್ನ ನಡೆಸ್ತಾರೆ. ಆ ಆರ್ಥಿಕ ವ್ಯವಹಾರಗಳಿಗೆ ಯಾವುದೇ ರೀತಿಯ ಮೂಲ ಇರ್ಬೋದು ಅಥವಾ ದಾಖಲಾತಿಗಳಿರ್ಬೋದು, ಇದು ಯಾವುದು ಕೂಡ ಇಲ್ಲದೆ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ದಾಳಿಯನ್ನ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ದೆಹಲಿಯ ಮತ್ತು ಮುಂಬೈನ ಇಡಿ ಟೀಮ್ ಏನಿತ್ತು, ಆ ಇಡಿ ಟೀಮ್ ಈಗ ಕಾರ್ಯಾಚರಣೆಯನ್ನ ಮಾಡ್ತಾರೆ ಅಂತದ್ದು. ಕಾರ್ಯಾಚರಣೆಯನ್ನ ಮಾಡಿ ಇನ್ನು ಈಗ ಬೆಳಗ್ಗೆ 8 ಗಂಟೆ ಸಂದರ್ಭದಲ್ಲಿ ದಾಳಿ ನಡೆದಿದೆ. ದಾಳಿ ನಡೆಸಿ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಮುಂದಿನ ಹೊತ್ತುಗಳಲ್ಲಿ ಸುಬ್ಬಾರೆಡ್ಡಿ ಅವರ ಪಾತ್ರ ಏನು, ಜೊತೆಗೆ ಅವರ ಕುಟುಂಬಸ್ಥರ ಪಾತ್ರ ಏನು, ಅದೆಲ್ಲ ಕೂಡ ಮುಂದೆ ಬಹಿರಂಗ ಆಗ್ಬೇಕಾರಂತದ್ದು. ಮಮತಾ. ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ.